Healthy living is not only about workout, dieting. Hi, namaste, welcome to Rose Life Vlogs. ಎಸ್ ಹೆಲ್ತಿ ಲಿವಿಂಗ್ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಡೈಟಿಂಗ್ ಬರುತ್ತೆ ಅಥವಾ ವರ್ಕೌಟ್ ಬರುತ್ತೆ ಆ್ಯಂಡ್ ಇನ್ನು ನೆಕ್ಸ್ಟ್ ಲೆವೆಲ್ ಹೋದರೆ ಮೆಂಟಲ್ ಹೆಲ್ತ್ ಬರುತ್ತೆ. ಬಟ್ ನನಗೆ ಲಾಸ್ಟ್ ಇಯರ್ ನನಗೆ ರಿಯಲೈಸ್ ಆಗಿದೆ ಏನು ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದಟ್. ನಾವು ಡೈಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಟೂತ್ ಬ್ರಷ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್, ಲಿಪ್ ಬಾಮ್, ಶಾಂಪೂ, ಸೋಪ್ಸ್, ಎವ್ರಿಥಿಂಗ್ ಎಲ್ಲದ್ರದ್ದು ನಾವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಚೆಕ್ ಮಾಡ್ತೀವಾ? ನೋ, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾವು ಚೆಕ್ ಮಾಡಲ್ಲ. ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಟಾಕ್ಸಿನ್ಸಿಂದ ತುಂಬಿಕೊಂಡಿದೆ. ಎಸ್, ಟಾಕ್ಸಿನ್ಸ್ ಏನು ಮಾಡುತ್ತೆ ಅಂದರೆ ಇನಿಷಿಯಲಿ ಅಂದರೆ ಅದು ಇಮಿಡಿಯೇಟಾಗಿ ಏನೋ ನಿಮಗೆ ಎಫೆಕ್ಟ್ ಗೊತ್ತಾಗದೇ ಇದ್ರೂ ಲಾಂಗ್ ಟರ್ಮಲ್ಲಿ ತುಂಬಾ ಡ್ಯಾಮೇಜ್ನ ಕಾಸ್ ಮಾಡುತ್ತೆ. ಸೊ ಏನಕ್ಕೆ ಇವಾಗ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗ್ತದೆ, ಏನಕ್ಕೆ ಟು ಮಚ್ ಏನೇನೋ ಕಾಯಿಲೆಗಳು ಯಾಕೆ ಬರುತ್ತೆ? ಬಿಕಾಸ್ ಆಫ್ ಟಾಕ್ಸಿನ್ಸ್. ಅನ್ಹೆಲ್ತಿ ಡಯಟ್, ಎಸ್ ಎವ್ರಿಥಿಂಗ್, ಬಟ್ ಟಾಕ್ಸಿನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಥಿಂಗ್. ಅದು ಬಾಡಿಯಲ್ಲಿ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇಟ್ಸ್ ನಾಟ್ ಗುಡ್. ಲಾಂಗ್ ಟರ್ಮಲ್ಲಿ ತುಂಬಾ ಬ್ಯಾಡ್ ಎಫೆಕ್ಟ್ ಕಾಸ್ ಮಾಡುತ್ತೆ. ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ ಲಿಸ್ಟ್ ಅದ್ರ ಬ್ಯಾಕ್ ಪ್ರಾಡಕ್ಟ್ ಹಿಂದಗಡೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ಸಿಗುತ್ತೆ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಯೂಸ್ ಮಾಡೋದು